ಎಷ್ಟು ದೊಡ್ಡ ಮನೆ ಕಟ್ಸಿದ್ರೆ ಏನಕ್ಕೆ ಬಂದಂಗಮ್ಮ, ಮಕ್ಳಿಲ್ಲದಲ್ವಿ. ಹೆಂಗೋ ಬಿಡು. ನಮ್ಮ ಮನೆಗೆ ಇವಾಗ ನಮ್ಮ ಪುಟಾಣಿ ಒಬ್ನೇನೆ, ನಮ್ಮ ಗುಂಡು ಒಬ್ನೇನೆ, ನಮ್ಮ ಚೋಟು ಒಬ್ನೇನೆ ಇರೋದು ಮಗ. ಇವ್ರಿಗೆ ನೀನು 12 ವರ್ಷ ಆಯ್ತು, ಇನ್ನೆಲ್ಲ ಆಗ್ತಾವಮ್ಮ ಮಕ್ಳು. ನೇನು ಈ ಮನೆ ಎಲ್ಲ ನಿಂದೆ ಪಪ್ಪ. ಚೋಟು ಇದು ನಿಂದೆ ಮನೆ ಇನ್ಮೇಲಿಂದನ. ತಗ. ನೀನು ಎಷ್ಟು ಮನೆ ಕಟ್ಟಿದ್ಯಮ್ಮ, ನೀನು ಯೋಟ್ ಅಂತಸ್ತು ಮನೆ ಕಟ್ಟಿದ್ಯಾ, ಯೋಟ್ ದುಡ್ಡು ಮಾಡಿದ್ಯಾ, ಏನು ಎಷ್ಟು ಆಸ್ತಿ ಮಾಡಿದ್ಯಾ ಅಂತೇನು ಯಾರು ಕೇಳಲ್ಲ. ಮಕ್ಳೆಷ್ಟು ಅಂತಾರೆ. ಮಕ್ಳಿಲ್ಲ ಅಂದಮೇಲೆ ಏನು ಮಾಡಿರಿ, ಏನಕ್ಕೆ ಪ್ರಯೋಜನ ತಗ. ಇವ್ರು ದೊಡ್ಡ ಮನೆ ಕಟ್ಟಿರಿ ಏನಕ್ಕೆ ಬಂದಂಗೆ ಸುಮ್ಮನೆ ನಾನು ಕಟ್ತೆ ಅಂತ ಹೇಳಿ. ಅಲ್ಲ ಇರೋನೊಬ್ಬ ಮಗ, ನನ್ನ ಮಗು ನಾನು ಕರೀಲಿಲ್ಲ ಗೃಹ ಪ್ರವೇಶಕ್ಕೆ, ನಮ್ಮನ್ನು ಕರೀಲಿಲ್ಲ. ಹಂಗೆ ಮಾಡಿಬಿಟ್ಲು. ಅಬ್ಬಾ ಭಾರಿ ಇದ್ದಾಳೆ. ತಗ. ಎಷ್ಟು ಮಾಡಿದ್ರೆ ಏನಕ್ಕೆ ಬಂದಂಗೆ ಮಕ್ಕಳಿಲ್ಲ ಅಂದಮೇಲೆ ನನ್ನ ಮಗುಗೆ ಬರುತ್ತೆ ಒಂದಲ್ಲ ಒಂದಿನ ಎಲ್ಲ ಮನೆ ಎಲ್ಲಾನು. ನಾವು ಆವಾಗಿನ ಕಾಲದಾಗ ಇಂಥ ಮನೆ ಕಟ್ಟಿದ್ವಿ ತಗ. ಇವಳೇನು ಇವಾಗ ಕಟ್ಟಿರೋದೇನು ಇವಳ್ದೇನೇನು ಅಂಥದ್ದೇನಲ್ಲ. ಅವಳದೇನಂಥದ್ದು ಹೇಳ್ಕೆಮ್ಮ ಅಂಥದ್ದೇನಿಲ್ಲ. ನಾವು ಆವಾಗಲೇ ಕಟ್ಟಿದ್ವಿ ಬಿಡೆ ಸಿಂಧು, ನಾವು ಆವಾಗಲೇ ಕಟ್ಟಿದ್ದೀವಿ. ಇದೇನೇನಂತ ಮನೆ ಅಲ್ಲ ಬಿಡು. ಆವಾಗಲೇ 60 ಲಕ್ಷದ ಮನೆ ಕಟ್ಟಿದ್ದೀವಿ ನಾವು. ಇವಾಗ ಅವಳು 89 ಲಕ್ಷದ ಮನೆ ಕಟ್ಟಿದ್ರೆ ಏನಕ್ಕೆ ಬಂದಂಗೆ? ಎಷ್ಟೇ ಏನು ಕಟ್ಟಿದ್ರು ಏನಕ್ಕೆ ಬಂದಂಗಮ್ಮ ಅಲ್ವೇ? ಏನು ಕಟ್ಟಿದ್ರು ಮಕ್ಕಳಿಲ್ಲ. 12 ವರ್ಷ ಆಯ್ತು, ಇನ್ನೆಲ್ಲೇ ಮಕ್ಕಳು. ಅಮ್ಮ ಇದು ನಂದೇ ಮನೆ ಕಣೋ ಚೊಟ್ಟು, ನಿಂದೆ ಇದು ಮನೆ. ಇದು ನಿಂದೆ ಕಣಪ್ಪೋ, ಬಂಗಾರ ನಿಂದೇನೆ. ಅವ್ರಿಗಿನ್ನೇನು ಮಕ್ಕಳಿಲ್ಲ ಏನಿಲ್ಲ, ಎಲ್ಲ ನಿನಗೆ ಕಣಪ್ಪ ಆಗೋದು. ಮಕ್ಕಳಿರ್ಬೇಕಪ್ಪ, ಮಕ್ಕಳಿಲ್ಲ ಅಂದಮೇಲೆ ಏನು ಬೆಲೆ ಇರಲ್ಲ. ನಾವಿಷ್ಟೇ ಏನು ಮಾಡಿದ್ರು ಒಂಥರ ಮಕ್ಕಳಿಲ್ಲದ ಮನೆನೇ ಅಲ್ಲಮ್ಮ. ನಮ್ಮ ಚೋಟ ಇರೋದಕ್ಕೆ ನಮ್ಗೆ ಎಷ್ಟು ಒಂಥರ ಖುಷಿ ಅಲ್ವೇನಮ್ಮ? ಮತ್ತು ನಮ್ಮ ಚೋಟ ಇರೋದಕ್ಕೇ ಇವತ್ತು ಎಷ್ಟು ಒಂಥರ ಬೆಲೆ ಕಣೆ ನಿನ್ಗೂ. ಇವಾಗ ನಮ್ಮ ಚೋಟು ಗಂಡು ಹುಡ್ಗ ಬೇರೆ. ಎಲ್ಲ ಬೋಲ್ ಇಷ್ಟಪಡ್ತಾರೆ ನಮ್ಮ ಚೋಟನ್ನಂತೂ. ನಮ್ಮ ಚೋಟನೇ ಆಗ್ಯಾವ ನಂಗೇನು. ನಮ್ಮ ಚೋಟು ಎಷ್ಟು ಚೆನ್ನಾಗಿದ್ದಾನೆ. ಯಾರಾನ ಕೈ ಸಣ್ಣ ಕೈ ಇದ್ದಾನವೇ ಅವನು ಚೆನ್ನಾಗಿಲ್ಲ ಅಂತ ಅಂದ್ರಂತೆ. ಮಕ್ಳಿಲ್ದಾರಿಲ್ಲಪ್ಪೋ ಅಂತಾರೆ. ಅಂತಾಗಿ ಎಂಥದನ ನಮ್ಮ ಚೋಟು ಗಂಡು ಹುಡ್ಗ ಆಗ್ಯವನಿ. ಅಂತದ್ರಾಗೆ ಜರಿಯೋದು ಬೇರೆ ಜನ. ಹೆಂಗನೇ ಇರಲಿ ನಮ್ಮ ಮಕ್ಳು ನಮಗೆ ಮುದ್ದು ನಡಿಯೇ. ಯಾರೋ ಮಾತಾಡ್ತಾರೆ ಅಂತ ತಲೆ ಕೆಡಿಸ್ಕೋಬೇಡ ನೋಡಿ. ಇವತ್ತೇ ಲಾಸ್ಟ್ ಅಂದಿದ್ದು ನೀನು. ಆಗ್ಲಲ್ಲ ನನ್ನ ಮಕ್ಕ ಕಣ್ಣಂಗೆ ಮಕ್ಕಳಿಲ್ಲ ಅಂದರೆ ಏನಕ್ಕೆ ಬಂದಂಗೆ, ಮಕ್ಕಳಿಲ್ಲ ಅಂದರೆ ಏನಕ್ಕೆ ಬಂದಂಗೆ ಅಂತ ನೀನು ಆಗ್ಲಲ್ಲ ನನ್ನೆಲ್ಲಾದ್ರಾಗಲಿ ಸುಚ್ಚಿ ಮಾತಾಡಬೇಡ ನೋಡಿ ಹೇಳಿರ್ತೀನಿ. ನಿನ್ನಂತ ಯಾರಂದ್ರಮ್ಮ? ಏನು ಸಂಗೀತಗೆ ನನ್ನ ಮಕ್ಕಳಾಗಿಲ್ಲ ಅಂತ ಏನನ ಅಂದ್ಲೆ ನನ್ನ ಮಗಳು? ಅವಳು ಏನೋ ಮಾತಾಡಿದ್ಲು. ಏನು ಮಾಡಿದ್ರೆ ಏನಕ್ಕೆ ಬಂದಂಗಮ್ಮ, ಮಕ್ಳಿರ್ಬೇಕು. ನನಗೂ ನಾವು ಸಣ್ಣ ದಿನ ಆಗಲಿಲ್ಲ, ಹೆಂಗೋ ನನಗೊಂದು ಪಾಪ ಆಯಿತು ಅಂತ ಹೇಳಿ ಮಾತಾಡ್ಕೊಂತಿದ್ವಿ ನಾನು ನನ್ನ ಮಗಳು. ನಿನ್ನೇನು ಅಂಬಲಿಲ್ಲ ಕಣಮ್ಮ ನನ್ನ ಮಗಳು. ಸುಮ್ಮನೆ ಇರಲ್ಲ ತಮ್ಮ, ಆಗ್ಲಲ್ಲ ಹಂಗೆ ಮಾತಾಡಬಾರ್ದು. ಅದ್ಯಾಕೆ ಹಂಗೆ ಮಾತಾಡ್ತಿ? ಅವೇನು ಮಾಡಿಕ್ಕಮ್ಮವೇನಿ? ನನ್ನ ಮಗಳಿಗೂ ಆಗಿದ್ರೇನು ಅವಳೇನು ಅಡಿತಿರ್ಲಿಲ್ವೇನಿ? ಯಾಕೆ ಹಂಗೆ ಮಾತಾಡ್ತೀಯ ನನ್ನ ಮಗಳನ್ನ? ಮಕ್ಕಳಿಲ್ಲ ಅಂತ ಹೇಳಿ. ಚಂತಮ್ಮ, ನಾನು ನಿನ್ನ ಮಗಳನ್ನ ಯಾಕಂಬನು ಹೋಗು. ನಾನು ಯಾಕಂಬನಿ ಹೇಳಿ ನಿನ್ನ ಮಗಳನ್ನ? ನಾ ಮಾತಾಡ್ಕೊಂತ ಹೋಗಿದ್ದು ಎಲ್ಲೋದ್ರೂ ಯಾರನ್ನ ಜನ ನೀ ಅಂತ ಅಲ್ಲ. ನೀನು ಆಗ್ಲೇಳಿ ಯಾರನ್ನ ಎಷ್ಟು ನೀನು ಮನೆ ಕಟ್ಟಿದ್ಯಮ್ಮ, ಏನು ನಿನ್ನ ಮಾಡಿದ್ಯಮ್ಮ ಆಸ್ತಿನ, ಏನು ಮಾಡಿದ್ಯಾ ಅಂತ ಏನು ಯಾರನ್ನ ಕೇಳ್ತಾರೆ? ಏನಿಲ್ಲ. ಕೇಳೋದೆ ನೀವು ಹೊಸಮ್ಮ ಹುಡುಗರು ಅಂತಾರೆ ಮದುವೆ ಹಾಕಿದಂಗೆ ಅಂತ ಮಾತಾಡಿವಷ್ಟೇ ನಾವು. ಏನು ನಿನ್ನ ಮಗಳಿಗೇನು ಹೇಳಲಿಲ್ಲ. ನಿನಗೆ ನಾನು ಮನೆ ಕಟ್ಟಿರೋದು ನೋಡಿ ಹೊಟ್ಟೆ ಉರಿ ಕಣೆ, ಸಹಿಸ್ಕೊಂಬಕ್ಕಾಗಲ್ಲ. ಅದಕ್ಕೇನೆ 10 ಹೊತ್ತೈತು ಬತ್ತ ದಿನ ಮಾತಾಡ್ಕ ಎಷ್ಟು ಮಾತಾಡ್ತೀಯ ಮಾತಾಡು. ಬಾ, ನಿನಗೆ ಹಿಂಗೆ ಉರ್ಕೊಂಡು ನೀನು ಹಿಂಗೆ ಹಾಳಾಗೋಗೋದೆ, ನಾನು ಇನ್ನೊಂದು ಚೆನ್ನಾಗಿರ್ತೀನಿ. ಉರ್ಕೊಂಡು ಹಿಂಗೆ ಹೋಗೋದೆ ನೀನು. ಉರ್ಕೊಂಡು ಹೋಗ್ತಾ ಇರು ನೀನು. ನಿನ್ನ ಗಂಡ ಯಾವತ್ತಿದ್ರೂ ಹಿಂಗೆ ಇರ್ತೀರ. ಅಯ್ಯೋ ತಗ, ಯಾರೇನು ಹೊತ್ಕೊಂಡು ಹೋಗಲ್ಲ. ಆ ವಿಜಿ ಅಷ್ಟೊಂದು ಹಾರಾಡೋಳು, ಅವಳೇನ ಹೊತ್ಕೊಂಡು ಹೋದ್ಲ ಅವಾಗ? ಅವಳು ನೋಡ್ಲಿಲ್ವೇ ನಾವು? ಇವಾಗ ನೋಡಮ್ಮ, ಅವಳು 50 ವರ್ಷ ಅತೇನೋ ತಗೊಂಡು ಹೋಗಕ್ಕೆ ಬಂದ್ಲ ಇಲ್ಲ. ಏನು ಮಾಡಿರಿ ಏನಕ್ಕೆ ಬಂದಂಗೆ? ನೀನೇನು ಮೆರಿತಾ ಇರ್ಬೋದು, ನಾನು ನಿನ್ನಂಥ ಮನೆ ಅಪ್ಪನಂಥ ಮನೆ ಕಟ್ತೀನಿ. ನೀನು ಮನೆ ಕಟ್ಟಿದ್ಯಾ ಅಂತ ಹೇಳಿ ನನ್ನ ಮುಂದೆ ಬಿಲ್ಡಪ್ ತೋರಿಸ್ಬೇಡ. ನನಗಿವಾಗ ಸಾಕು. ನನ್ನ ಮಗ ಇದ್ದಾನೆ, ಅವನೇ ನನಗೆ ಆಸ್ತಿ, ಅವನೇ ಎಲ್ಲ ನನಗೆ. ನಿನಗೆ ಏನು ಮಾಡಿದ್ರೆ ಏನಕ್ಕೆ ಬಂದಂಗೆ? ಮಕ್ಕಳಿಲ್ವಲ್ಲ. ಮಾತಾಡಬೇಡ, ಸುಮ್ಮನಿರು, ಬಾಯಿ ಮುಚ್ಕೊಂಡು. ಕೊಡಲಿಲ್ಲ ಅಂದ ದೇವರು ಪರಮಾತ್ಮ ಕೊಡೋನೆಲ್ಲ ಇದ್ದವನಿ, ಕೊಡ್ತಾನ ಅವನು ಒಂದಲ್ಲ ಒಂದಿನ. ಸ್ಯಾನೆ ದಿನ ಆಗುತ್ತೆ, ಆಗ್ತವೆ ಅಂತ ಹೇಳವ್ರಿ, ಆಗ್ತವೆ. ನಾವು ಅವನು ಮಾತಾಡಲಿಲ್ಲ, ನಾವು ಸಂಗೀತ ಅಂತ ಹೆಸರು ಹೇಳಲಿಲ್ಲ, ಏನಿಲ್ಲ. ನಾವು ಸುಮ್ಮನೆ ನಾವು ಮಾತಾಡೋಕ್ಕಾಗುತ್ತಾ? ನಾವು ನಮ್ಮ ಪಾಡಿಗೆ ನಾವು ಮಾತಾಡ್ತಾ ಹೋಗ್ತಿದ್ವಿ. ಬಾರಮ್ಮ, ಇವ್ರು ಹಂಗೆ ಮತ್ತೆ. ಇವ ಯಾರ್ದೇನು ಅಂತಾರೆ, ಮನೆ ಕಟ್ಟಿರೋದಕ್ಕೆ ನಮ್ಮ ಸಾಮಾನೇ ಇಲ್ಲ ಅಂಬ ಥರ ತೋರಿಸ್ಕೊಂತಾರೆ. ಬಾ ಹೋಗೋಣ. ಏನೋ ಇವ್ರನ್ನೇನು ಅಂದರೆ ನಮಗೆ ಗೊತ್ತಾರಂಗೆ ಯಾವಾಗಲೂ ಜಗಳಕ್ಕೆ. ತಡಿಯೋ ಚೋಟು ತಡಿಯೋ, ಬರ್ತೀವಿ. ಹೆಂಗೆ ಮಾತಾಡ್ತಾರೆ ನೋಡಮ್ಮ ಸಂಗೀತ ಇವರು. ಸ್ವಲ್ಪನಾದ್ರೂ ಮಾನ ಮರ್ಯಾದಿಲ್ಲ ಹಂಗೆ ಮಾತಾಡ್ತಾವೆ.
ಮಾತಾಡ್ಲಿ ಹೊಟ್ಟೆ ಊರಿಗೆ ಮಾತಾಡ್ತಾರೆ, ಅವ್ರ ಕೈಲಿ ಏನು ಮಾಡೋದಕ್ಕಾಗಿಲ್ವಲ್ಲ, ಅದಕ್ಕೆ ಮಾತಾಡ್ತಾರೆ ಬಿಡಮ್ಮ, ಮಾತಾಡ್ಲೇಳು. ಮಾತಾಡೋರು ಎಷ್ಟೊತ್ತು ಮಾತಾಡ್ತಾರೆ, ಮಾತಾಡಲಿ ಬಿಡು. ಅಲ್ಲ ಕಣಮ್ಮ, ನೀನು ಹೇಳೋಣ ಆಸ್ಪತ್ರೆಗೆ ನಾವು ಹೋಗಿ ಬರ್ಬೇಕಾಯ್ತು ಕಣಮ್ಮ. ಆಗ್ತವೆ ಅಂತ ಹೇಳ್ಯಾರ ಕಣಮ್ಮ. ದೇವ್ರ ಮೇಲೆ ಭಾರ ಹಾಕಿದ್ದೀವಿ, ಆಗ್ತವೆ. ನಾವು ಹಾಸ್ಪಿಟ್ಲಿಗೆ ಎಲ್ಲ ತೋರಿಸ್ಕೊಂಡಿದ್ವಿ, ಅವರು ಎಲ್ಲ ಮೆಡಿಸನ್ ಕೊಡ್ತಾ ಇದ್ದಾರೆ, ಆಗ್ತವೆ ಬಿಡಮ್ಮ. ನೀನು ಯಾರೋ ಮಾತಾಡಿರೋ ಅಂತ ನೀನು ಯಾಕೆ ತಲೆ ಕೆಡಿಸ್ಕೊಂತೀನಿ? ನಾನೇನು ತಲೆ ಕೆಡಿಸ್ಕೊಂಡಿಲ್ಲ, ನಾನು ದೇವ್ರನ್ನ ನಂಬಿದ್ದೀನಿ, ಆಗ್ತವೆ ಅಂತ ಹೇಳಿ ನಂಬಿಕೆ ಮೇಲೆ ಇದ್ದೀನಿ. ವರ್ಷ ಹೊರಗೆ ಪಾಡಿಸ್ಬೇಕಣಮ್ಮ, ಹೊರಗೆ ಪಾಡಿಸಿದ್ದೀನಿ, ಇದು ನೆಟ್ಕಾಗೋದು. ವರ್ಷಣ್ಣ ಸುಮ್ಮನಾದ್ನಲ್ಲ, ನನಗಿನ್ನು ಯಾರ್ಯಾರು ಬಿಡು ಇದ್ರು ಇರಲಿ ಅಂತ ಹೇಳಿ ಅದಕ್ಕೆ ಹಂಗೆ ಮಾಡ್ತಾಯಿದ್ದಾರೆ ಅವ್ರು. ಅದಕ್ಕೆ ಇನ್ನೊಂದ್ಸತಿ ಕೋರ್ಟಿಗೆ ಹಾಕವ್ನು ಹೇಳಿವಾಗ. ಯಾತಮ್ಮ ಯಾತ ವರ್ಷಣ್ಣ ಅಂತ ಮಾತಾಡ್ತೀಯ? ಫಸ್ಟ್ ಅವ್ರು ನಮ್ಮ ಮನೆಯಿಂದ ಹೊರಗೆ ಹಾಕೋಣ ನೀನು. ಹೇಳ್ತೀನಿ, ಫಸ್ಟು ವಿಜಿ ಕೊಟ್ಟರೆ ದುಡ್ಡು ಕೊಟ್ಟು ಆಮೇಲೆ ಮಾತಾಡ್ರಿ ಅಂತ. ನೀನು ಮನೆಯಾಗಿರಕ್ಕೆ ಬಿಟ್ಟಿದ್ಯಲ್ಲ ಅದಕ್ಕೇನೆ. ಕೋರ್ಟಿಗೆ ಅದು ನೀನು ಹಾಕ್ಬೇಕಾಯ್ತು ಇನ್ನೊಂದ್ಸತಿ. ಹಾಕಿದ್ದೀನಿ ಕಣಮ್ಮ, ಕೋರ್ಟಿಗೆ ಹಾಕಿದ್ನಿ. ಅದೇನಾಗೈತೆ ಅಂದ್ರೆ ಇವಾಗ ಅವ್ರ ಅಪ್ಪ ಸೈನ್ ಹಾಕಿಲ್ಲ, ಅವ್ರ ಅಪ್ಪ ಸೈನ್ ಹಾಕಿಲ್ಲದಾಗಿಂದನೂ ಇವಾಗ ಒಂದಿಟ್ಟು ಅದು ಹಿಂದಕ್ಕೆ ಎಳ್ದಾಡ್ತೈತಿ. ಅವ್ರಿಗೂ ಅಲ್ಲ ನಮಗೂ ಅಲ್ಲ ನಮ್ಮಂಗೆ ಆಗ್ತೈತಿ. ಇವಾಗ ಅದನ್ನೇನು ಮಾಡ್ಬೇಕಂತ ಗೊತ್ತಿಲ್ಲ ಕಣಮ್ಮ. ಅದೇನು ಡಿಸೈಡ್ ಆಗೋವರೆಗೂ ಅವರು ಇರಬಾರ್ದು, ನಾವು ಇರಲ್ಲ. ಬೀಗ ಹಾಕ್ರಿ ಮನೆಗೆ ಅಂತ ಹಾಕ್ಸು. ನಿನಗೆ ನೀವು ಮನೆ ಐತೆ, ನಮ್ಮ ಮನೆಯಾಗಾದರೂ ಇರ್ತೀಯ, ಎಲ್ಲ ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಎಲ್ಲ ತಗೋ ಇರ್ತೀಯ ನೀನೇನು, ಎಲ್ಲಾದರೂ ಇರ್ಬೋದು ನೀನೇನು. ಸುಮ್ಮ ಖಾಲಿ ಮಾಡಿಸಿ ಹೇಳ್ತೀನಿ. ನನಗೆ ಬಿಡಮ್ಮತ್ತ ಏನಕ್ಕತ್ತ ಇವಾಗ ನನಗೆ ಇಲ್ಲೋಡಮ್ಮ, ಈ ಓಟು ಹಿಂಗಾದಾಗಿಂದನೂ ನನಗೆ ಬೇರೆ ಯಾರು ಇಲ್ಲ, ಎಲ್ಲರ ತಗೋ ಸೇನಕ್ಕಿರೋನತ್ತ ಯಾರು ತಗ ಯಾಕೆ ಗುದ್ದಾಡ್ಕೆಮನ ಅಮ್ಮಂಗೆ ಆಗುತ್ತೆ ನನಗೆ. ಎಲ್ಲರ ತಗೋತು ಚೆನ್ನಾಗಿದ್ರೆ ಯಾವುದು ಇರಲ್ಲ, ಸುಮ್ಮನೆ ಎಲ್ಲರ ತಗೋ ಚೆನ್ನಾಗಿರೋಣ ಅಮ್ಮಂಗೆ ಆಗುತ್ತೆ. ಅದು ಅವ್ರು ಅರ್ಥ ಮಾಡ್ಕೋಬೇಕಪ್ಪ, ಯಾಕೆ ಬಿಟ್ಟವ್ರೆ ನಮ್ಮನ್ನ ಸುಮ್ಮನೆ ಇರಬೇಕು ಅನ್ಬೇಕು. ಇಲ್ಲದ್ದೆಲ್ಲ ಜೌಲತ್ತು ಜಂಬ ಮಾಡಿದ್ರೆ ಅಮ್ಮ ಹಂಗೆ ಇಳೋಲ್ಲ ತಮ್ಮ. ಬಲ್ ಜಂಬ ಮಾಡುತ್ತೆ ಅವಳು ಮೊದ್ಲಿಂದ ಟಿನೋ ಹಂಗೇನಿ. ಬಲ್ ಜಂಬ ದೌಲತ್ ಮಾಡ್ಕೊಂಬಂದವಳು ಹೇಳು. ನಮ್ಮ ಮಗಳು ಮನೆ ಕಟ್ಟಿರೋದು ಕಟ್ಟಿಗೆ ಬಂದೈತಿ, ಕಟ್ಟಕ್ಕಾಗ್ದಿಲ್ಲದಕ್ಕೆ ಅಷ್ಟೊಂದೆಲ್ಲ ಮಾತಾಡ್ತಾಳೆ ಅಷ್ಟೇ. ಕಟ್ಟಕ್ಕಾಗಲ್ವಲ್ಲ ಅವಳ ಕೈಲಿ, ಅದಕ್ಕೆ ಮಾತಾಡ್ತಾಳೆ. ಆಗ್ದಿಲ್ದಾರ ಹೊಟ್ಟೆ ಅವ್ರಿಗೆ ಏನು ಬೇಕಾದ್ರೂ ಮಾತಾಡ್ತಾರೆ, ಬಿಡಪ್ಪ ಅತ್ತ ಮಾತಾಡಿ, ದೇವ್ರ ಪರಮಾತ್ಮ ಇದ್ದಾನೆ ಅಷ್ಟೇ ಕಣಮ್ಮ, ಸುಮ್ಮನಿರು. ನಾನು ದೇವರೇ ಇದ್ದಾನೆ, ಕೊಟ್ಟೆ ಕೊಡ್ತಾನೆ ಪರಮಾತ್ಮ ಅಂತ ಹೇಳಿ ನಾನು ಒಂದು ನಂಬಿಕೆ ಮೇಲೆ ಇದ್ದೀನಿ, ಹಾಗೆ ಆಗ್ತಾವೆ, ಸುಮ್ಕಿರು. ನನಗೆ ಇನ್ನೂ ಮಕ್ಕಳಾಗಿಲ್ಲ, ನಾವು ಮನೆ ಕಟ್ಟಿದ್ದೀವಿ, ಮನೆ ಇನ್ನೂ ಗೃಹ ಪ್ರವೇಶ ಮಾಡಿದ್ವಿ. ನಮ್ದು ಇಷ್ಟು ವರ್ಷದ ಕನಸು ಈಡೇರುತ್ತೆ. ಅದಕ್ಕೆ ನಮ್ಮ ಸಿಂಧಿಗೆ ಒಂದು ಗಂಡು ಪಾಪ ಆಗೈತೆ, ನನಗೆ ಮಕ್ಕಳಿಲ್ಲೋದಕ್ಕೆ ಇನ್ನು ಮಕ್ಕಳಿಲ್ಲ. ಏನು ಎಷ್ಟು ಮನೆ ಕಟ್ಟಿದ್ರೆ ಏನಕ್ಕೆ ಬಂದಂಗೆ ಮಕ್ಕಳಿಲ್ಲದ್ದು, ಎಂಥ ದೊಡ್ಡ ಮನೆ ಕಟ್ಟಿದ್ರೆ ಏನಕ್ಕೆ ಬಂದಂಗೆ ಮಕ್ಕಳಿಲ್ಲ ಏನಿಲ್ಲ ಅಂತ ಹೇಳಿ ಎಲ್ಲ ಹಸಿ ಓಡಾಡೋ ಸತಿಗೆಲ್ಲ ಮಾತಾಡ್ಕೊತಾಳೆ ಅವಳು. ನಮ್ಮ ಮನೆ ನೋಡಿ ನೋಡಿ ಹೊಟ್ಟೆ ಉರಿತೈತೆ ಅವಳಿಗೆ, ಅದಕ್ಕೆ ಮಾತಾಡ್ತಾಳೆ. ಮಾತಾಡಲಿ ಬಿಡ್ರಿ. ನನಗೆ ಹೊಸ ಮನೆಗೆ ಹೋದ್ಮೇಲೆ ಪೂಜೆ ಎಲ್ಲ ಮಾಡಿಸಿ ಇದ್ಮೇಲೆ ಆಗ್ತವೆ ಅಂತ ಹೇಳಿದ್ದಾರೆ, ನೋಡಬೇಕು. ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡಿದ್ದೀವಿ, ನಾವು ತುಂಬ ದುಡ್ಡು ಖರ್ಚು ಮಾಡಿದ್ದೀವಿ. ಏನು ಮಾಡೋಕ್ಕಾಗುತ್ತೆ, ಅದೇನು ನಮ್ಮ ಕೈಯಾಗೈತಾ? ಅದು ಇಲ್ಲ ಸಿನ ತಾಯಿ ಮಗಳು ಇಬ್ಬರೂ ಒಂದು ದಿನ ಮಾತಾಡ್ತಾರೆ. ಅದಕ್ಕೆ ಇವತ್ತು ಸರಿಯಾಗಿ ಹೇಳಿದ್ದೀನಿ ನಾನು, ನೋಡಿ ಯಾಕೆ ಮಾತಾಡ್ತೀಯಾ ಅಂತ ಹೇಳಿ. ನಮ್ಮ ಅತ್ತೆ ಬೇರೆಯೇ ಸ್ವಲ್ಪ ಅವ್ರ ಪಾಪನ ಚೆನ್ನಾಗಿ ಇದ್ಕೊಂಬಿಟ್ಟ, ಅದಕ್ಕೇ ಅವಳು ಹೆಂಗೆ ಮಾತಾಡ್ತಾಳೆ, ನನಗೆ ಇವಾಗ ಬೆಲೆ, ಅವಳಿಗೆ ಮಕ್ಕಳಿಲ್ಲ ಏನಿಲ್ಲ, ಅವಳಿಗೆ ಬೆಲೆ ಕೊಡಲ್ಲ ಅಂತ ಹೇಳಿ ಏನೇನೋ ಕಲ್ಪನೆ ಮಾಡ್ಕೊಂತಾಳೆ ಅವಳೇನು. ನೋಡ್ತಾ ಇರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.